ಇನ್ನು ಹಾರ್ಮುಜ್ನಲ್ಲಿ ಭಾರತೀಯ ಧ್ವಜದ ಹಡಗುಗಳ ಮೇಲೆ ನಿನ್ನೆ ದಾಳಿಯಾಗಿತ್ತು. ನಿನ್ನೆ ಬೆಳಗ್ಗೆ ಜಗ್ ಆರ್ನವ್ ಹಾಗೆಯೇ ಸ್ಯಾನ್ಮಾರ್ ಹಡಗುಗಳ ಮೇಲೆ ದಾಳಿಯನ್ನ ಮಾಡಲಾಗಿತ್ತು. ಈ ದಾಳಿಯ ಬೆನ್ನಲ್ಲೇ ಭಾರತ ಇರಾನ್ ಸಂಬಂಧಗಳ ಬಗ್ಗೆ ಚರ್ಚೆಯಾಗ್ತಾ ಇದೆ. ಭಾರತ ಇರಾನ್ ಸಂಬಂಧಗಳು ಅತ್ಯಂತ ಬಲಿಷ್ಠವಾಗಿದ್ದಾವೆ. ಭಾರತ ಇರಾನ್ ನಡುವಿನ ಸಂಬಂಧ ಕೇವಲ ರಾಜತಾಂತ್ರಿಕ ಮಾತ್ರ ಅಲ್ಲ, 5000 ವರ್ಷಗಳ ಹಳೆಯದಾದಂತಹ ಸಾಂಸ್ಕೃತಿಕ ನಾಗರಿಕ ಸಂಬಂಧ ಎರಡೂ ದೇಶಗಳ ನಡುವೆ ಇದೆ. ಯಾವುದೇ ಅಲ್ಪಕಾಲಿಕ ಘಟನೆ ಇದನ್ನ ಹಾನಿಗೊಳಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಇರಾನ್ನ ಪರಮೋಚ್ಚ ಭಾರತದ ಪ್ರತಿನಿಧಿ ಇಲಾಹಿ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ನಿನ್ನೆ ಒಂದು ಆಘಾತಕಾರಿ ಘಟನೆ ನಡೆಯಿತು ಹಾರ್ಮುಜ್ ಜಲಸಂಧಿಯಲ್ಲಿ. ಓಪನ್ ಇದೆ ಹಾರ್ಮುಜ್ ಜಲಸಂಧಿ ಅನ್ನುವಂತಹ ಕಾರಣಕ್ಕಾಗಿ ಭಾರತದ 2 ಹಡಗುಗಳು ಸ್ಯಾನ್ಮಾರ್ ಹೆರಾಲ್ಡ್ ಹಾಗೆಯೇ ಮತ್ತೊಂದು ಜಗ್ ಆರ್ನವ್, ಆ 2 ಹಡಗುಗಳು ಹಾರ್ಮುಜ್ ಜಲಸಂಧಿಯನ್ನ ದಾಟೋದಕ್ಕೆ ಮುಂದಾಗುತ್ತವೆ. ಪರ್ಮಿಷನ್ ಅನ್ನು ತೆಗೆದುಕೊಂಡಿರ್ತಾರೆ. ಆದ್ರೆ ಏಕಾಏಕಿ ಇರಾನ್ನ ಗನ್ ಬೋಟ್ಗಳು ಅವುಗಳ ಮೇಲೆ ಗನ್ ಫೈರಿಂಗ್ ಅನ್ನ ಮಾಡ್ಬಿಡ್ತಾವೆ. ವಾಪಸ್ ಹೋಗೋದಕ್ಕೆ ಪ್ರೆಷರ್ ಅನ್ನ ಹಾಕ್ತಾವೆ. ಹಡಗುಗಳು ವಾಪಸ್ ಹೋಗಬೇಕಾಗತ್ತೆ. ಭಾರತದ 2 ಹಡಗುಗಳ ಮೇಲೆ ಈ ರೀತಿ ಫೈರಿಂಗ್ ಆಗಿರೋದು ಆತಂಕಕ್ಕೆ ಕಾರಣ ಆಗಿತ್ತು. ತಕ್ಷಣ ನಿನ್ನೆ ಭಾರತದಲ್ಲಿರುವಂತಹ ಇರಾನ್ ರಾಯಭಾರಿಗೆ ಸಮನ್ಸ್ ಮಾಡುವಂತಹ ಕೆಲಸವನ್ನು ಭಾರತ ಮಾಡಿತು. ಎಚ್ಚರಿಕೆಯನ್ನ ಕೂಡ ಕೊಡ್ತು, ತನ್ನ ಕಳವಳವನ್ನ ವ್ಯಕ್ತಪಡಿಸಿತು. ಭಾರತದ ಹಡಗುಗಳಿಗೆ ಸುಗಮ ಸಂಚಾರಕ್ಕೆ ಅನುಕೂಲ ಮಾಡಿಕೊಡುವ ರೀತಿ ನಿಮ್ಮ ಇರಾನ್ನಲ್ಲಿರುವಂತಹ ಆಡಳಿತಕ್ಕೆ ಕನ್ವಿನ್ಸ್ ಮಾಡಿ, ಅವರಿಗೆ ಮಾಹಿತಿಯನ್ನ ರವಾನೆ ಮಾಡಿ ಅಂತ ಹೇಳಿ ಸೂಚನೆಯನ್ನ ಕೊಡುವಂತಹ ಕೆಲಸವನ್ನ ಭಾರತದ ವಿದೇಶಾಂಗ ಇಲಾಖೆ ನಿನ್ನೆಯೇ ಮಾಡಿದೆ. ಆದ್ರೆ ಈ ದಾಳಿಯ ನಂತರದಲ್ಲಿ ಬೇರೆ ರೀತಿಯಾದಂತಹ ಒಂದು ಸಂದೇಶ ಪಾಸ್ ಆಗಿತ್ತು. ಇರಾನ್ ಭಾರತವನ್ನ ತನ್ನ ಸ್ನೇಹಿ ರಾಷ್ಟ್ರ ಅಂತ ಹೇಳಿ ಈ ಹಿಂದೆ ಹೇಳ್ಕೊಂಡಿತ್ತು. ಆದ್ರೆ ಅದೇ ಸ್ನೇಹಿ ರಾಷ್ಟ್ರದ ಹಡಗುಗಳ ಮೇಲೆ ಇರಾನ್ ದಾಳಿಯನ್ನ ಮಾಡಿದ್ದು ಜಾಗತಿಕವಾಗಿ ಬೇರೆಯದ್ದೇ ರೀತಿಯಾದಂತಹ ನರೇಟಿವ್ಗಳಿಗೆ ಕಾರಣ ಆಗಿತ್ತು. ಆದ್ರೆ ಈಗ ಇರಾನ್ನ ಪರಮೋಚ್ಚ ನಾಯಕನ ಭಾರತದ ಪ್ರತಿನಿಧಿ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಇಂತಹ ಸಣ್ಣ ಪುಟ್ಟ ಘಟನೆಗಳು ಭಾರತ ಹಾಗೆ ಇರಾನ್ನ ಸಂಬಂಧವನ್ನ ಹಾಳು ಮಾಡೋದಕ್ಕೆ ಸಾಧ್ಯ ಇಲ್ಲ. 5000 ವರ್ಷಗಳ ಸುದೀರ್ಘವಾದಂತಹ ನಾಗರಿಕ ಸಾಂಸ್ಕೃತಿಕ ಸಂಬಂಧ ಎರಡೂ ರಾಷ್ಟ್ರಗಳ ನಡುವೆ ಇದೆ ಅಂತ ಹೇಳಿದ್ದಾರೆ. ಇನ್ನು ಹಾರ್ಮುಜ್ ಜಲಸಂಧಿಯನ್ನ ಈಗಾಗಲೇ ಇರಾನ್ ಕ್ಲೋಸ್ ಮಾಡಿದ್ದು, ತನ್ನ ಆಪ್ತ ರಾಷ್ಟ್ರವಾಗಿರುವಂತಹ ಚೀನಾದ ಹಡಗುಗಳಿಗೂ ಕೂಡ ನಾವು ಅವಕಾಶವನ್ನ ನೀಡೋದಿಲ್ಲ, ಅವರ ಹಡಗುಗಳನ್ನ ಕೂಡ ನಾವು ವಾಪಸ್ ಕಳುಹಿಸಿದ್ದೇವೆ ಅನ್ನುವಂತಹ ಸ್ಪಷ್ಟನೆಯನ್ನ ತನ್ನ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ನ ಮೂಲಕ ನೀಡಿದೆ. ಕ್ಲೋಸ್ ಅಂದ್ರೆ ಎಲ್ಲಾ ರಾಷ್ಟ್ರಗಳಿಗೂ ಕ್ಲೋಸ್, ಯಾವ ರಾಷ್ಟ್ರಗಳಿಗೂ ನಾವು ಹಾರ್ಮುಜ್ ಜಲಸಂಧಿಯನ್ನ ಪಾರಾಗೋದಕ್ಕೆ ಬಿಡೋದಿಲ್ಲ, ಅಮೆರಿಕ ಬ್ಲಾಕೇಡ್ ನ ತೆಗೆಯುವ ತನಕ ಅಂತ ಹೇಳಿ ಸ್ಪಷ್ಟನೆಯನ್ನ ನೀಡಿದೆ ಇರಾನ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.